ಮೊನ್ನೆವರೆಗೂ ಬರೀ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅದರ ಪರಿಣಾಮಗಳನ್ನು ನಾವು ಕೂಡ ಎದುರಿಸ್ತಾ ಇದ್ದೀವಿ. ಮೊದಲಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗತ್ತೆ ಅನ್ನೋ ಆತಂಕ ಇತ್ತು. ಆದರೆ ಫಸ್ಟ್ಗೆ ಆಗಿದ್ದು LPG ಸಿಲಿಂಡರ್ನ ದರಗಳ ಏರಿಕೆ. ಇದೀಗ ದರಗಳ ಏರಿಕೆ ಆದರೂ ಕೂಡ ಸಿಲಿಂಡರ್ಗಳ ಸಪ್ಲೈ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದಂತಾಗೋಗಿದೆ. ಇದೇ ವಿಚಾರಕ್ಕೆ ಕೇಂದ್ರ ಪೆಟ್ರೋಲಿಯಂ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗೃಹ ಬಳಕೆ LPGಗೆ ಆದ್ಯತೆಯನ್ನ ನೀಡಿ ಕೇಂದ್ರದ ಆದೇಶ ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಸಚಿವರಿಗೆ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ. LPG ಸರಬರಾಜನ್ನ ಸಾಮಾನ್ಯ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. LPG ಸರಬರಾಜು ವ್ಯತ್ಯಯ ಮಾಡದಂತೆ ಸಿಎಂ ಮನವಿಯನ್ನ ಮಾಡಿರುವಂಥದ್ದು. ಯಾವ ವಿಚಾರಕ್ಕೆ? ಕಮರ್ಷಿಯಲ್ ಸಿಲಿಂಡರ್ಗಳ ವಿಚಾರಕ್ಕೆ. ಬಹುತೇಕ ಕಡೆಗಳಲ್ಲಿ, ಬೆಂಗಳೂರಿನಲ್ಲಿ ಈಗಾಗಲೇ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಮುಂಬೈನಲ್ಲಿ ಸುಮಾರು 20% ಸಪ್ಲೈ ನಿಲ್ಲಿಸಲಾಗಿದೆ. ಈಗಾಗಲೇ ಅಲ್ಲಿ ನೀಲಿ ಸಿಲಿಂಡರ್ಗಳು ಅಂದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಏನಿದಾವೆ ಅದರ 20% ಸಪ್ಲೈ ಕೊರತೆ ಆಗಿದೆ. ಬಹುತೇಕ ಕಡೆಗಳಲ್ಲಿ ನಾಳೆಗೆ ಸಿಲಿಂಡರ್ಗಳೇ ಸಿಗೋದಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಅನ್ನುವಂತಹ ಪರಿಸ್ಥಿತಿ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಬಹುತೇಕ ಏಜೆನ್ಸಿಗಳಲ್ಲಿ ಸಿಲಿಂಡರ್ ಖಾಲಿ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪತ್ರವನ್ನು ಬರೆದಿದ್ದು ಸಿಎಂ ಮನವಿ ಮಾಡಿದ್ದಾರೆ. ಈ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ಕ್ರಮವನ್ನು ಕೈಗೊಳ್ಳಿ. ಹೋಟೆಲ್ PGಗಳ ಸಮಸ್ಯೆಗಳ ಬಗ್ಗೆ ಸಿಎಂ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ ಈ ಲೆಟರ್ನ ಬರೆಯುವ ಮೂಲಕ. LPG ಸಿಲಿಂಡರ್ನ ಟ್ರಬಲ್ ಶುರುವಾಗ್ತಾ ಇದ್ದಂತೆಯೇ, ಈ ಗ್ಯಾಸ್ ಟ್ರಬಲ್ ಶುರುವಾಗ್ತಾ ಇದ್ದಂತೆಯೇ ಮೊದಲಿಗೆ ಅದರ ಎಫೆಕ್ಟ್ ಆಗಿದ್ದು ಹೋಟೆಲ್ಗಳ ಮೇಲೆ, ಅದಾದ ಮೇಲೆ PGಗಳ ಮೇಲೆ. ಬೆಂಗಳೂರಿನಲ್ಲಿ ಸುಮಾರು 15,000ಕ್ಕೂ ಹೆಚ್ಚು PGಗಳಿದ್ದಾವೆ. ಅದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಆ PGಗಳಲ್ಲಿ ಆಶ್ರಯವನ್ನು ಪಡೆದಿರುವಂಥದ್ದು. ಅವರಿಗೆ ಊಟ ತಿಂಡಿಯ ಕೊರತೆ ಆಗತ್ತೆ ಈ ಸಿಲಿಂಡರ್ಗಳ ಪೂರೈಕೆ ಇಲ್ಲದೇ ಇದ್ದರೆ. ಹಾಗೆ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರುವ ಲಕ್ಷಾಂತರ ಜನ, ಕೋಟ್ಯಂತರ ಜನರಿದ್ದಾರೆ. ಲಕ್ಷಾಂತರ ಜನ ನಿತ್ಯವೂ ಇದರಲ್ಲಿ ಹೋಟೆಲ್ಗಳ ಮೇಲೆಯೇ ಡಿಪೆಂಡ್ ಆಗಿರ್ತಾರೆ ಊಟ ತಿಂಡಿಗೆ. ಹೀಗಾಗಿ ಸಿಲಿಂಡರ್ ಸರಬರಾಜಾದರೆ ಸಮಸ್ಯೆ ಆಗತ್ತೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರವನ್ನು ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಷ್ಟೇ ಈ ರೀತಿಯ ಸಮಸ್ಯೆ ಇದ್ದರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವ ಮಟ್ಟದ ಸಮಸ್ಯೆ ಆಗಬಹುದು ಅಂತ ಪತ್ರವನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹರ್ದೀಪ್ ಸಿಂಗ್ ಪುರಿಗೆ. ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸಚಿವರಿಗೆ ಬರೆದಿರುವ ಪತ್ರದಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ನೋಡ್ಕೊಂಬರೋಣ. LPG ಉತ್ಪಾದನೆಗೆ ಆದ್ಯತೆ ನೀಡುವ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳಿಂದ ಸರಬರಾಜು ಮಾಡಲಾದ LPGಯನ್ನು ದೇಶೀಯ ಗ್ರಾಹಕರಿಗೆ ಮಾತ್ರ ಮಾರಾಟ ಮಾಡಬೇಕೆಂದು ನಿರ್ದೇಶಿಸುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹೊರಡಿಸಿದ ಪರಿಷ್ಕೃತ ಆದೇಶವನ್ನು ಉಲ್ಲೇಖಿಸಿ ಈ ವಿಷಯವನ್ನು ನಿಮ್ಮ ಗಮನಕ್ಕೆ ತರಲು ನಾನು ಬಯಸುತ್ತೇನೆ. ಬೆಂಗಳೂರಿನಲ್ಲಿ ವಾಣಿಜ್ಯ LPGಯ ಅನಿರೀಕ್ಷಿತ ಕೊರತೆಗೆ ಕಾರಣವಾದಂತೆ ತೋರುತ್ತಿದೆ. ನಗರದಲ್ಲಿರುವ ಹಲವಾರು ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ ಸಂಘಗಳು ವಾಣಿಜ್ಯ LPG ಸಿಲಿಂಡರ್ಗಳನ್ನು ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಎಂದು ವರದಿ ಮಾಡಿವೆ. ಅನೇಕ ಸಂಸ್ಥೆಗಳು ಶೀಘ್ರದಲ್ಲೇ LPG ಸಿಲಿಂಡರ್ಗಳ ಸರಬರಾಜು ಸಿಗದಿದ್ದರೆ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಮುಚ್ಚಬೇಕಾಗಬಹುದು ಎಂದು ಕಳವಳ ವ್ಯಕ್ತಪಡಿಸುತ್ತಿವೆ. ಬೆಂಗಳೂರಿನಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಸೇವೆ ಸಲ್ಲಿಸುವ ಸಣ್ಣ ರೆಸ್ಟೋರೆಂಟ್ಗಳು, ಮೆಸ್ ಸೌಲಭ್ಯಗಳು ಮತ್ತು ಅಡುಗೆ ಘಟಕಗಳ ದೊಡ್ಡ ಪರಿಸರ ವ್ಯವಸ್ಥೆ ಇದೆ. ಅವುಗಳ ಕಾರ್ಯನಿರ್ವಹಣೆಗೆ ಯಾವುದೇ ಅಡಚಣೆ ಉಂಟಾದರೆ ಅದು ನಗರದಲ್ಲಿ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ ವಾಣಿಜ್ಯ LPG ಮೇಲಿನ ಅವಲಂಬನೆಯ ಪ್ರಮಾಣವನ್ನು ಗಮನಿಸಿದರೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಛತ್ರಗಳು, ಸಮುದಾಯ ಸಭಾಂಗಣಗಳು ಮತ್ತು ಯಾವುದೇ ಇತರ ಶುದ್ಧ ವಾಣಿಜ್ಯ ಸಂಸ್ಥೆಗಳಿಗೆ ಸಾಕಷ್ಟು ವಾಣಿಜ್ಯ LPG ಪೂರೈಕೆ ಲಭ್ಯವಾಗುವಂತೆ ನೋಡಿಕೊಳ್ಳಲು ನೀವು ಮಧ್ಯ ಪ್ರವೇಶಿಸುವಂತೆ ನಾನು ವಿನಂತಿಸುತ್ತೇನೆ. ಈ ಸಮಯದಲ್ಲಿ ನಿಮ್ಮ ತುರ್ತು ಪರಿಗಣನೆ ಮತ್ತು ಅಗತ್ಯ ಕ್ರಮವನ್ನು ನಾನು ಕೋರುತ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.